ಯಾವ ವಿಡಿಯೋ ನೋಡಿ ಮಾಡಿದ್ರು, ಯಾರನ್ನ ಕೇಳಿ ಮಾಡಿದ್ರು ಕಜ್ಜಾಯ ಸರಿಯಾಗಿ ಬರ್ತಿಲ್ಲ, ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದೆ, ಸೊ ಗಟ್ಟಿಯಾಗಿ ಬರ್ತಾ ಇದೆ, ಚೆನ್ನಾಗೇ ಬರ್ತಾ ಇಲ್ಲ ಅನ್ನೋರ್ಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಒಂಚೂರು ಕೂಡ ಮಿಸ್ಟೇಕ್ ಆಗೋದಿಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಸಹ ನಿಮ್ಮ ಮನೇಲಿ ಮಾಡಿ ನೋಡಿ, 100% ಚೆನ್ನಾಗಿ ಬರುತ್ತೆ. ನೀವೇ ಮತ್ತೆ ನನಗೆ ಕಮೆಂಟ್ ಮಾಡಿ ಕೇಳ್ತೀರಾ ಸೂಪರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಮೇಲ್ಗಡೆಯಿಂದ ಗರಿ ಗರಿಯಾಗಿ, ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ 3 ಸ್ಟೆಪ್ಸ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ. ಒಬ್ಬರು ಅಜ್ಜಿನ ಕೇಳಿ ಎಲ್ಲ ಥರದ ಟಿಪ್ಸ್ನ ತಗೊಂಡು ನಾನು ಈ ವಿಡಿಯೋ ಮಾಡ್ತಿರೋದು. ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋರಾದರೂ ಸಹ ಪರ್ಫೆಕ್ಟಾಗಿ ಮಾಡ್ತೀರಾ. ಸೊ ನೀವು ಚಿಂತೆನೇ ಮಾಡಬೇಡಿ, ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೀವು ಈ ವಿಡಿಯೋ ನೋಡಿಕೊಂಡು ಪರ್ಫೆಕ್ಟಾಗಿ ಮಾಡಿ, ನೀವು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀರಾ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಅಕ್ಕಿ ತಗೊಳ್ಬೇಕು. ನಾನಿಲ್ಲಿ ನಿಮಗೆ ಈ ಕಜ್ಜಾಯ ಬಂದುಬಿಟ್ಟು ಗ್ರಾಮ್ಸ್ ಲೆಕ್ಕದಲ್ಲೂ ತೋರಿಸ್ತಾ ಇದ್ದೀನಿ, ಅಂದರೆ ತೂಕದ ಲೆಕ್ಕ, ಹಾಗೆಯೇ ಗ್ಲಾಸ್ ಲೆಕ್ಕದಲ್ಲೂ ತೋರಿಸ್ತಾ ಇದ್ದೀನಿ. ನೀವು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು, ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಡೌಟೇ ಬೇಡ, ಈ ವಿಡಿಯೋನ ಫಾಲೋ ಮಾಡಿಬಿಡಿ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಅಕ್ಕಿನ ತೊಗೊಳ್ಬೇಕು. ಈ ರೀತಿ ನಾವಿಲ್ಲಿ ರೇಷನ್ ಅಕ್ಕಿನ ತೊಗೊಳ್ಬೇಕಾಗತ್ತೆ. ರೇಷನ್ ಅಕ್ಕಿಯಲ್ಲೇ ನಮಗೆ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಇದು ಇಲ್ಲ ಅಂದರೆ ನೀವು ದೋಸೆ ಅಕ್ಕಿನೂ ಸಹ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿರೋದು. ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ರೇಷನ್ ಅಕ್ಕಿ, ಸೆಕೆಂಡ್ ಬಂದುಬಿಟ್ಟು ದೋಸೆ ಅಕ್ಕಿ. ನಮಗೆ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ ಇದರಲ್ಲಿ ಬರೋಕ್ಕೆ ಚಾನ್ಸೇ ಇರೋದಿಲ್ಲ, ಸರಿಯಾಗಿ ಬರೋದಿಲ್ಲ ಕಜ್ಜಾಯ. ಸೊ ಈ ರೀತಿ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡು ಈ ರೀತಿ ಗ್ಲಾಸ್ ಲೆಕ್ಕದಲ್ಲಿ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿರೋದು. ನಿಮಗೆ ಗ್ರಾಮ್ಸ್ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ 550 ಗ್ರಾಮ್ನಷ್ಟು ಅಕ್ಕಿ ತೊಗೊಂಡಿರೋದು ನಾನಿಲ್ಲಿ. ಸೊ ಈ ರೀತಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ನಾವು ತೊಳ್ಕೊಬೇಕಾಗತ್ತೆ. ಚೆನ್ನಾಗಿ ಒಂದು 4 ರಿಂದ 5 ಸತಿ ಚೆನ್ನಾಗಿ ತೊಳೆದು ಅದ್ರ ತುಂಬ ನೀರು ಹಾಕಿ ನೆನೆಯೋಕ್ಕೆ ಇಟ್ಕೊಳ್ಳಿ. ನಾವು ಇದನ್ನ ನೆನೆಸುವಾಗ 2 ದಿವಸ ನೆನೆಸ್ಕೊಳ್ಬೇಕು. ಕಂಪಲ್ಸರಿಯಾಗಿ 48 ಗಂಟೆಗಳ ಕಾಲ ನಾವು ಇದನ್ನ ಅಕ್ಕಿನ ನೆನೆಸ್ಕೊಳ್ಬೇಕಾಗತ್ತೆ. ನೀವು ಇವತ್ತಿನ ಬೆಳಗ್ಗೆ ಒಂದು 10 ಗಂಟೆಗೆ ನೆನೆ ಹಾಕಿದರೆ ಮತ್ತು ಸಂಜೆ ಒಂದು 6 ಗಂಟೆ ಹಂಗೆ ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಒಂದು ಸತಿ ಚೆನ್ನಾಗಿ ಅಕ್ಕಿಯೆಲ್ಲ ತೊಳೆದು ನೀರನ್ನ ಚೇಂಜ್ ಮಾಡ್ಕೊಳ್ಬೇಕು. ಹಳೆ ನೀರನ್ನ ಚೆಲ್ಬಿಟ್ಟು ಹೊಸ ನೀರನ್ನ ಹಾಕಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ಥರ ನಾವು ಫಸ್ಟ್ ಡೇನು ಮಾಡಬೇಕು ಮತ್ತು ನೆಕ್ಸ್ಟ್ ಡೇನು ಬೆಳಗ್ಗೆ ಮತ್ತು ಸಂಜೆ ತೊಳ್ಕೊಬೇಕಾಗತ್ತೆ. ದಿನಕ್ಕೆ 2 ಬಾರಿ ಅಕ್ಕಿನ ತೊಳೆದುಕೊಳ್ಬೇಕು, ಆಗಲೇ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ಅಕ್ಕಿ ಅನ್ನೋದು ಫುಲ್ ನಮಗೆ ಸ್ಮೆಲ್ ಬಂದುಬಿಡುತ್ತೆ, ಸರಿಯಾಗಿ ಆಗೋದಿಲ್ಲ. 2 ದಿವಸ ನೆನೆಸಿದ್ದಾದಮೇಲೆ ಈಗ ಮತ್ತೆ ನಾವು ಅದೇ ನೀರಿನಲ್ಲೇ ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಹೇಳ್ತೀನಿ ಏನಕ್ಕೆ ಅಂತಂದ್ಬಿಟ್ಟು. ಸೊ ಅಜ್ಜಿ ಬಂದುಬಿಟ್ಟು ಇದೇ ಥರ ಹೇಳಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ನೀರೆಲ್ಲ ತೊಳೆದ್ಬಿಟ್ಟು, ಅಕ್ಕಿಯೆಲ್ಲ ತೊಳೆದ್ಬಿಟ್ಟು ನೀರನ್ನ ಚೆಲ್ಲಿ ಈ ರೀತಿ ನಾವು ಅದನ್ನ ನೀರನ್ನ ಸೋರೋದಕ್ಕೆ ಬಿಡಬೇಕಾಗತ್ತೆ. ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕಿ ಹಾಗೆ ಬಿಟ್ಬಿಡಿ ಒಂದು 3-4 ನಿಮಿಷ. ನೀರೆಲ್ಲ ಸ್ವಲ್ಪ ಸೋರಿದಾದಮೇಲೆ ಈ ರೀತಿ ಸ್ವಲ್ಪ ದಪ್ಪದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೋಬೇಕಾಗತ್ತೆ. ತೆಳ್ಳಗಿರೋದ್ರ ಮೇಲೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಸ್ವಲ್ಪ ದಪ್ಪದ ಟವಲ್ ಅಂಥದ್ದು ಬಟ್ಟೆ ಮೇಲೆ ಈ ರೀತಿ ನಾವು ಅಕ್ಕಿನ ಹಾಕಿಬಿಟ್ಟು ಒಂದು 10 ನಿಮಿಷ ಫ್ಯಾನ್ ಕೆಳಗಡೆ ಬಿಟ್ಟರೆ ಸಾಕು. ಅಕ್ಕಿ ಅನ್ನೋದು ಡ್ರೈ ಆಗುತ್ತೆ. ನಾವು ಇದನ್ನ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬಾರ್ದು. ಮನೆಯಲ್ಲೇ ಫ್ಯಾನ್ ಕೆಳಗಡೆ ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕಿ ತೆಳ್ಳಗೆ ಹರಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಇದನ್ನ ಒಣಗಿಸ್ಕೊಂಡ್ರೆ ಸಾಕು, ಡ್ರೈ ಆಗಿಬಿಡತ್ತೆ. ನಮಗೆ ಅಕ್ಕಿ ಅನ್ನೋದು ಮುಟ್ಟಿ ನೋಡಿದಾಗ ತಣ್ಣಗಿರಬೇಕು. ಹಾಗೆಯೇ ಕೈಗೆ ಈ ರೀತಿ ಸ್ವಲ್ಪ ಅಕ್ಕಿ ಅನ್ನೋದು ಅಂಟ್ಕೊಳ್ಬೇಕು, ಆದರೆ ನೀರಿನ ಅಂಶ ಅನ್ನೋದು ಇರಬಾರ್ದು. ಸೊ ಈ ಥರ ನಾವು ಅಕ್ಕಿನ ಒಣಗಿಸ್ಕೊಳ್ಬೇಕಾಗತ್ತೆ. ತುಂಬ ಡ್ರೈ ಆಗಿಬಿಟ್ರೆ ಅಂತೂ ಕಂಪಲ್ಸರಿ ಕಜ್ಜಾಯ ಅನ್ನೋದು ಸರಿಯಾಗಿ ಬರೋದಿಲ್ಲ. ಫುಲ್ ನಮಗೆ ಪುಡಿ ಪುಡಿ ಹಾಕ್ಬಿಡತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅಕ್ಕಿ ಅನ್ನೋದು ತಣ್ಣಗಿರಬೇಕು ಮುಟ್ಟಿ ನೋಡಿದಾಗ. ಹಾಗೆ ನಮಗೆ ಕೈಗೆ ಸ್ವಲ್ಪ ಅಕ್ಕಿ ಅನ್ನೋದು ಅಂಟ್ಕೊಳ್ಬೇಕು. ಸೊ ಇಷ್ಟು ಮಾತ್ರ ಅಕ್ಕಿನ ಒಣಗಿಸ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಡ್ರೈ ಆದರೆ ಕಜ್ಜಾಯ ಸರಿ ಬರೋದಿಲ್ಲ. ಈ ಥರ ಅಕ್ಕಿ ಡ್ರೈ ಆಗಿದ್ದ ನಂತರ ಈಗ ಮತ್ತೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಅಕ್ಕಿನ ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. 2 ದಿವಸ ನೆನೆಸ್ಕೊಂಡಿರ್ತೀವಲ್ವ, ತುಂಬ ಬೇಗನೆ ಪುಡಿ ಹಾಕ್ಬಿಡತ್ತೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸ್ವಲ್ಪ ಮಿಲ್ಲಿಗೆ ಹಾಕಿಸ್ಕೊಳ್ಳಿ, ಅಥವಾ ಸ್ವಲ್ಪ ಮಾಡೋದಾದರೆ ಈ ರೀತಿ ನಾವು ಮಿಕ್ಸಿ ಜಾರ್ನಲ್ಲೇ ಮಾಡ್ಕೊಳ್ಬೋದು, ತುಂಬ ಆರಾಮಾಗಿ ಆಗುತ್ತೆ. ಆದಷ್ಟು ನೈಸಾಗಿ ನಾವು ಇದನ್ನ ಗ್ರೈಂಡ್ ಮಾಡಿಕೊಂಡು ಸಣ್ಣ ಜರಡಿನಲ್ಲಿ ನಾವು ಇದನ್ನ ಜರಡಿ ಮಾಡ್ಕೋಬೇಕಾಗತ್ತೆ. ಸೊ ಮೈದಾ, ಅಕ್ಕಿ ಹಿಟ್ಟು ಈ ಥರದ್ದೆಲ್ಲ ಜರಡಿ ಮಾಡ್ಕೊಳ್ತೀವಲ್ಲ, ಸೊ ಆ ಜರಡಿಯಲ್ಲಿ ಹಾಕ್ಕೊಂಡು ನುಣ್ಣದಾಗಿ ಈ ರೀತಿ ನಾವು ಇದನ್ನ ಜರಡಿ ಮಾಡ್ಕೊಳ್ಬೇಕು. ಮತ್ತು ಈ ಅಕ್ಕಿ ರವೆ ಎತ್ಕೊಂಡು ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೋಡಿ ಈ ರೀತಿ ನಾವು ಅಕ್ಕಿ ಹಿಟ್ಟನ್ನ ಹಾಗೆ ಡ್ರೈ ಆಗೋದಕ್ಕೆ ಬಿಡಬಾರ್ದು. ಚೆನ್ನಾಗಿ ಗಟ್ಟಿಯಾಗಿ ಟೈಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಒಂದು ಒದ್ದೆ ಬಟ್ಟೆನ ಅದ್ರ ಮೇಲೆ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೀರೆಲ್ಲ ಚೆನ್ನಾಗಿ ಹಿಂಡಿ ಆ ಬಟ್ಟೆನ ಇದ್ರ ಮೇಲೆ ಹಾಕ್ಕೊಳ್ಬೇಕು, ನೀರು ಅನ್ನೋದು ಇರಬಾರ್ದು. ಆಗ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಒಣಗೋಗ್ದಿರ ಚೆನ್ನಾಗಿ ಹಾಗೆ ಇರುತ್ತೆ. ಈಗ ಮತ್ತೆ ಅದೇ ಅಕ್ಕಿ ರವೆನ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಉಳಿದಿರೋ ಅಕ್ಕಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ವಿಧಾನದಲ್ಲಿ ನಾವು ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಸೇಮ್ ಸಣ್ಣ ಜರಡಿಯಲ್ಲಿ ಹಾಕ್ಕೊಂಡು ನಾವು ಇದನ್ನ ಜರಡಿ ಮಾಡ್ಕೋಬೇಕಾಗತ್ತೆ.
ಇಲ್ಲಿಗೆ ನಮಗೆ ಸ್ಟೆಪ್ 1 ಅನ್ನೋದು ಆಗೋಗುತ್ತೆ. ಅಕ್ಕಿ ಚೆನ್ನಾಗಿ ನೆನೆಸಿದಾದ್ಮೇಲೆ 2 ದಿವಸ ನೆನೆಸ್ಕೊಳ್ಬೇಕು. ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ವಾಶ್ ಮಾಡಬೇಕು. ಆಮೇಲೆ ಒಂದು 10 ನಿಮಿಷ ಒಣಗಿಸ್ಕೊಂಡು ನಂತರ ಈ ರೀತಿ ನೈಸಾಗಿ ಪುಡಿ ಮಾಡಿ ಒಂದು ಒದ್ದೆ ಬಟ್ಟೆನ ಮುಚ್ಚಿ ಅದ್ರ ಮೇಲೆ ಮತ್ತೆ ಪ್ಲೇಟ್ನ ಹಾಕಿ ಎತ್ತಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ 2, ನಾವು ಪಾಕ ಮಾಡ್ಕೊಳ್ಬೇಕಾಗತ್ತೆ. ಈ ಅಕ್ಕಿ ಹಿಟ್ಟನ್ನ ಹಾಗೆ ಪಕ್ಕೆತ್ತಿಟ್ಕೊಳ್ಳಿ. ಸೊ ಈ ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ಪಾಕ ಮಾಡ್ಕೊಳ್ಬೇಕು. ಬೆಲ್ಲ ತಗೊಳ್ಳಿ. ಬೆಲ್ಲ ಅನ್ನೋದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳಿ. ಬೆಲ್ಲ ಬಂದು ನಾನಿಲ್ಲಿ ಡಿಮಾರ್ಟ್ನಲ್ಲಿ ಲೂಸ್ ಬೆಲ್ಲ ಸಿಗುತ್ತೆ ಅಲ್ವಾ, ಸೊ ಅದೇ ಬೆಲ್ಲ ನಾನಿಲ್ಲಿ ತೊಗೊಂಡಿರೋದು. ಹಚ್ಚ ಬೆಲ್ಲ ತೊಗೊಳ್ಳೋದಕ್ಕೆ ಹೋಗಬೇಡಿ, ಉಂಡೆ ಬೆಲ್ಲ ತೊಗೊಳ್ಳಿ. ಸೇಮ್ ಅದೇ ಗ್ಲಾಸ್ ಮೆಜರ್ಮೆಂಟ್ನಲ್ಲಿ ನಾನಿಲ್ಲಿ ತೊಗೊಳ್ತಾ ಇರೋದು. ನೋಡ್ಬೋದಲ್ವಾ, ಸ್ವಲ್ಪ ಒಂದು 3/4 ಗ್ಲಾಸ್ ಆಗುವಷ್ಟು ಬೆಲ್ಲ ತೊಗೊಂಡಿರೋದು ನಾನಿಲ್ಲಿ. ಒಂದು ಗ್ಲಾಸ್ ಫುಲ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಳ್ತಾ ಇರೋದು. ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕಂತಂದರೆ ಒಂದು 390 ಗ್ರಾಮ್ ಆಗುವಷ್ಟು ಬೆಲ್ಲ ಅನ್ನೋದು ಇರುತ್ತೆ. ಬೆಲ್ಲ ಹಾಕ್ಕೊಂಡು ನಾವು ಫಸ್ಟೇ ನೀರನ್ನ ತೆಗೆದಿಟ್ಟಿಟ್ಕೊಂಡಿದ್ವಲ್ಲ, ಒಂದು ಟೀ ಗ್ಲಾಸ್ ಆಗುವಷ್ಟು ಅದನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 6 ಟೇಬಲ್ ಸ್ಪೂನ್ ಆಗುವಷ್ಟು ನೀರಿದೆ. ಸೊ ಆ ನೀರನ್ನ ಇಲ್ಲಿ ಸೇರಿಸ್ಕೊಂಡು ನಾವು ಇದನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಲ್ಲನ. ಬೆಲ್ಲದಲ್ಲೇನಾದರೂ ಜಾಸ್ತಿ ಡಸ್ಟ್ ಇತ್ತು ಅನ್ನೋದಾದರೆ ನೀವು ಈ ರೀತಿ ಬೆಲ್ಲ ಕರಗಿದ್ದಾದಮೇಲೆ ಒಂದು ಸತಿ ಫಿಲ್ಟ್ರ್ ಮಾಡಿ ತಗೊಳ್ಬೋದು. ನೀವು ತಗೊಳ್ಳೋ ಪಾತ್ರೆ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿರಲಿ, ಹಾಗೆಯೇ ದಪ್ಪದ ಥರ ಇರುವಂಥ ಒಂದು ಪಾತ್ರೆ ತೊಗೊಳ್ಬೇಕು. ಸ್ಟೀಲ್ರಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಸರಿಯಾಗಿ ಬರೋದಿಲ್ಲ. ಬೇಸ್ ಅನ್ನೋದು ಚೆನ್ನಾಗಿ ದಪ್ಪ ಇರಬೇಕು. ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಪಾಕ ಮಾಡ್ಕೊಳ್ಬೇಕು. ಚೆನ್ನಾಗಿ ಕುದಿಸ್ಕೊಳ್ಳಿ ಬೆಲ್ಲನ. ಒನ್ಸ್ ಬೆಲ್ಲ ಕರಗಿದ್ದಾದಮೇಲೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ನಾವು ಪಾಕನ ಮಾಡ್ಕೊಳ್ಬೇಕು. ನಮಗೆ ಪಾಕ ಅನ್ನೋದು ಒಂದು 8 ನಿಮಿಷ ಒಳಗಡೆ ಬಂದುಬಿಡತ್ತೆ. ಚೆಕ್ ಮಾಡ್ಕೊಳ್ತಾ ಇರಿ. ನಾನಿಲ್ಲಿ ಮೊದಲು ಒಂದು 6 ನಿಮಿಷ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಸ್ವಲ್ಪ ನೀರಿಗೆ ಈ ರೀತಿ ಪಾಕ ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಈ ಥರ ಎತ್ಕೊಳ್ಳೋಕೆ ಹೋದರೆ ನಮಗೆ ಸರಿಯಾಗಿ ಪಾಕ ಅನ್ನೋದು ಬರ್ತಾ ಇಲ್ಲ. ಸೊ ಈ ರೀತಿ ನಮಗೆ ಅದರಲ್ಲೇ ಬಿಟ್ಟೋಗ್ತಾ ಇದೆ. ಈ ಥರ ಬರಬಾರ್ದು ನಮಗೆ. ಸೊ ಇನ್ನೂ ನಮಗೆ ಪಾಕ ಅನ್ನೋದು ಬಂದಿಲ್ಲ. ಇನ್ನೂ ಒಂದು 2 ನಿಮಿಷ ಇದೇ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಪಾಕ ಬರೋವರೆಗೂ. ನಾನಿಲ್ಲಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಸೊ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ವೀಡಿಯೋ ಅನ್ನೋದು ಲೆಂತಿ ಆಗಿದೆ, ಆದರೆ ವೀಡಿಯೋ ಮಾತ್ರ ಪರ್ಫೆಕ್ಟ್ ಆಗಿದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 8 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪಾಕ ಸ್ವಲ್ಪ ಎತ್ಕೊಂಡು ಈ ರೀತಿ ನಾವು ನೀರಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದಿಷ್ಟು ಪಾಕನ ಹಾಕ್ಕೊಂಡು ಮತ್ತೆ ಈ ರೀತಿ ಕೈಗೆ ಎತ್ಕೊಂಡು ನೋಡಿ ನಮಗೆ ಎತ್ಕೊಳ್ಳೋಕ್ಕೆ ಆಗ್ತಾ ಇದೆ. ಹಾಗೆ ನಮಗೆ ಇದು ಕರಗ್ತಾ ಇಲ್ಲ. ಒಂದು ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಗೆ ನಮಗೆ ಪಾಕ ಅನ್ನೋದು ಬಂದಿದೆ. ಸೊ ಈ ಥರ ನಮಗೆ ಪಾಕ ಅನ್ನೋದು ಬರಬೇಕು. ತುಂಬ ಗಟ್ಟಿ ಬಾಲ್ ಥರ ಬರಬಾರ್ದು. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ ತಕ್ಷಣ ಅದು ಪ್ರೆಸ್ ಆಗಬೇಕು. ಒಂದು ಸಾಫ್ಟ್ ಉಂಡೆ ಅದಕ್ಕೆ ನಮಗಿದು ಬರಬೇಕು ಪಾಕ ಅನ್ನೋದು. ಇದಕ್ಕಿಂತ ಜಾಸ್ತಿ ಬಂದುಬಿಟ್ರೆ ನಮಗೆ ಸರಿಯಾಗಿ ಬರೋದಿಲ್ಲ. ಈಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಂಡಿರೋ ಗಸಗಸೆ ಮತ್ತು ಎಳ್ಳು, ಅದೇ ರೀತಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈಗ ಮತ್ತೆ ಅದೇ ಒಲೆ ಮೇಲೆ ಇಟ್ಕೊಂಡು ಈ ರೀತಿ ನಾವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗಂಟಾಗ್ದಂಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸೌಟ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಇದನ್ನ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಲೇಟ್ ಮಾಡ್ತೀರಾ, ಬೇಗ ಬೇಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಗಂಟಾಗ್ದಂಗೆ ನಾವು ಬಿಸಿ ಇರುವಾಗೇ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಚೆನ್ನಾಗಾಗತ್ತೆ. ಈ ಥರ ಪೂರ್ತಿಯಾಗಿ ಅಕ್ಕಿ ಹಿಟ್ಟೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕೂಡ ಉಂಡೆ ಇಲ್ದಂಗೆ ನೀಟಾಗಿ ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಇಟ್ಕೊಂಡಾದರೂ ಈಗ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಮಗೆ ಪಾಕದ ಹದ ಅನ್ನೋದು ಈ ಥರ ಇರಬೇಕು. ಆಗಲೇ ನಮಗೆ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಆಗುತ್ತೆ. ಈಗಲೇ ನಮಗೆ ಗಟ್ಟಿ ಇದ್ಬಿಟ್ರೆ ನಮಗೆ ಸರಿಯಾಗಿ ಬರೋದಿಲ್ಲ. ಈ ಥರ ನಮಗೆ ಪಾಕದ ಹದ ಅನ್ನೋದು ಬರುತ್ತೆ. ಈಗ ಮತ್ತೆ ಎಡ್ಜಸ್ಸಲ್ಲಿ ನೀಟಾಗೆಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾರ್ಮಲ್ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಅಂಥದ್ದೆಲ್ಲ ಹಾಕೋದಕ್ಕೆ ಹೋಗ್ಬಿಡಿ. ನಾರ್ಮಲ್ ಗೋಲ್ಡ್ ವಿನ್ನರ್ ಆಗಲಿ, ಫ್ರೀಡಮ್ಮು, ಈ ಥರ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡ್ಬಿಟ್ಟು, ಅಥವಾ ನೀವು ತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಅದ್ರ ಮೇಲೆ ಒಣಗ್ದಿರ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹೋಲ್ ನೈಟ್ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ. ಅಥವಾ ಒಂದು 12 ಅವರ್ಸ್ ಆಗಲಿ 24 ಅವರ್ಸ್ ಆಗಲಿ ಯಾವಾಗಾದರೂ ಸರಿ. ನೆಕ್ಸ್ಟ್ ಡೇ ನೀವು ಮಾಡ್ಕೊಳ್ಬೋದು. ನಾನು ಬಂದಿಲ್ಲಿ ಇವತ್ತು ಬೆಳಗ್ಗೆ ಒಂದು 11 ಗಂಟೆಗೆ ತೆಗೆದಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಡೇ ನಾನು ಒಂದು 11 ಗಂಟೆಗೆ ನಾನು ಇದನ್ನ ಫ್ರೈ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ನಾನಿಲ್ಲಿ 1 ಡೇ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಪಾಕ ಅನ್ನೋದು ರೆಡಿಯಾಗಿರುತ್ತೆ. ತುಂಬ ಗಟ್ಟಿಯಾಗಿರಲ್ಲ, ಹಾಗೆ ತುಂಬ ಮೆತ್ತುವಿರಲ್ಲ. ಸೊ ಪರ್ಫೆಕ್ಟಾಗಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಬಂದಿರುತ್ತೆ. ಹೀಗೆ ನಾವು ಏನು ಎಣ್ಣೆ ಹಾಕಿದ್ವಿ ಅದೆಲ್ಲನೂ ಸಹ ಸಪ್ರೇಟಾಗಿ ರೀತಿ ತೆಕ್ಕೊಂಬಿಡಿ. ಸೊ ಅದೇ ಎಣ್ಣೆ ನಾವು ಕಜ್ಜಾಯ ತಟ್ಟುವಾಗ ಉಪಯೋಗಿಸ್ಕೊಳ್ಬೋದು. ಸೊ ಈಗ ಒಂದು ಸತಿ ಚೆನ್ನಾಗೆಲ್ಲ ತೆಕ್ಕೊಳ್ಳಿ. ರೀತಿ ಪಾಕ ಎಲ್ಲನೂ ಒಂದು ಸೌಟಿನ ಸಹಾಯದಿಂದ ಎಲ್ಲ ತೆಕ್ಕೊಳ್ಬೇಕು.
ನೋಡ್ಬೋದು ನಮಗೆ ಹದ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೀವು ಇದೇ ಪಾಕನ ಇದೇ ರೀತಿ ಒಂದು ತಿಂಗಳಾದರೂ ಸಹ ಇಕ್ಕೋಬೋದು, ತುಂಬ ಗಟ್ಟಿಯಾಗೋದಿಲ್ಲ. ಅಕಸ್ಮಾತ್ ತುಂಬ ಗಟ್ಟಿಯಾಗೋಯ್ತು ನಿಮಗೆ ಪಾಕ ಅನ್ನೋದಾದರೆ ಈಗ ಸ್ವಲ್ಪ ಪಚ್ಚಬಾಳೆಯನ್ನು ಹಾಕಿ ಒಂದೇ ಒಂದು ಅರ್ಧ ಪಚ್ಚಬಾಳೆಯನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಅದೇ ನಿಮಗೆ ಸ್ವಲ್ಪ ತೆಳ್ಳಗಿದೆ ಕಜ್ಜಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ನೀವು ಇದನ್ನು ಮಾಡ್ಕೊಳ್ಬೋದು ಕಜ್ಜಾಯನ. ನನಗಿಲ್ಲಿ ಪರ್ಫೆಕ್ಟಾಗಿದೆ. ನನಗೆ ಯಾವುದೇ ರೀತಿ ಪಚ್ಚಬಾಳೆಯನ್ನಾಗಲಿ ಅಥವಾ ಗೋಧಿ ಹಿಟ್ಟಾಗಲಿ ಹಾಕ್ಕೊಂಡಿಲ್ಲ. ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ. ಇದೇ ವಿಧಾನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಕೂಡ. ಸೊ ಈ ರೀತಿ ಪಾಕ ಎಲ್ಲನೂ ಎತ್ಕೊಂಡು ಈ ಥರ ಒಂದು ಅಗಲಕ್ಕಿರೋ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದೆರಡು ಭಾಗ ಮಾಡ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕಾಗತ್ತೆ. ಈ ರೀತಿ ನಾದ್ಕೊಂಡು ನಂತರ ನಾವು ಕಜ್ಜಾಯ ಮಾಡ್ಕೊಳ್ಬೇಕು, ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಂಗೆ ಈ ಪಾಕನ ಈ ರೀತಿ ಕಲಿಸ್ಕೊಂಡ್ಬಿಟ್ಟು ನೋಡಿ ನಮಗೆ ಹದ ಕೂಡ ಪರ್ಫೆಕ್ಟಾಗಿದೆ. ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಒಂದು ನಿಂಬೆ ಹಣ್ಣಿನ ಸೈಜ್ನಷ್ಟು ಹಿಟ್ಟನ್ನ ತೊಗೊಂಡ್ರೆ ಸಾಕು, ನಮಗೆ ಸೈಜ್ ಕಜ್ಜಾಯ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿಗೆ ನಮಗೆ ಸ್ಟೆಪ್ 2 ಅನ್ನೋದು ಮುಗಿಯುತ್ತೆ. ಸೊ ಸ್ಟೆಪ್ 3 ಬಂದುಬಿಟ್ಟು ನಾವು ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು, ಅಷ್ಟಕ್ಕಿಂತ ಮುಂಚೆ ನಾವು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಳ್ಬೇಕು. ಈ ರೀತಿ ಎಣ್ಣೆ ಹಾಕಿಬಿಟ್ಟು ಕಾಯೋದಕ್ಕೆ ಇಟ್ಕೊಳ್ಳಿ. ಈ ಥರ ಬಟರ್ ಪೇಪರ್ ಮೇಲೆ ನಾನು ಇದನ್ನ ತಟ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಬೇಡ, ಹಾಗೆ ತುಂಬ ಸಣ್ಣ ಬೇಡ, ಮೀಡಿಯಮ್ ಆಗಿ ಇದನ್ನ ತಟ್ಕೊಂಡು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಹೋಲ್ ಮಾಡ್ತಾ ಇಲ್ಲ. ಸೊ ಹಿರಿಯರಿಗೆ ಮಾಡೋದಾದರೆ ಹೋಲ್ ಮಾಡ್ತಾರೆ. ಸೊ ನಿಮ್ಮ ಮನೇಲಿ ನೀವು ಹೇಗೆ ಮಾಡ್ತೀರೋ ಆ ಥರ ನೀವು ಕಜ್ಜಾಯನ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಎಳ್ಳು ಹಾಗೆಯೇ ಗಸಗಸೆ ಫಸ್ಟೇ ನಾನು ಪಾಕದಲ್ಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಮಗೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿರಬೇಕು ಅನ್ನೋದಾದರೆ ಈಗ ಸ್ವಲ್ಪ ಎಳ್ಳನ್ನ ಅದ್ರ ಮೇಲೆ ಹಾಕ್ಕೊಂಡು ನೀವು ಪ್ರೆಸ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಬೋದು. ಈ ಥರ ಇದನ್ನ ತಟ್ಬಿಟ್ಟು ಸೊ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ನಿಮಗೆ ಫಸ್ಟ್ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಾಕಿ ಮಾಡಿದ್ರೂ ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೆ ನಮಗೆ ಎಣ್ಣೆಯಲ್ಲಿ ಹರಡ್ತಾ ಇಲ್ಲ. ಸೊ ಈ ಎಣ್ಣೆಯಲ್ಲಿ ನಾನು ಫಸ್ಟ್ ಗುಲಾಬ್ ಜಾಮೂನ ಮಾಡಿದ್ದೆ, ಹಾಗಾಗಿ ನಾನು ಅದೇ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಮಾಡ್ತಾಯಿದ್ದೀನಿ ಕಜ್ಜಾಯ ಅನ್ನೋದು. ಸೊ ಹಾಗಾಗಿ ನಿಮಗೆ ಎಣ್ಣೆ ಅನ್ನೋದು ಆ ಥರ ಕಾಣಿಸಿರ್ಬೋದು. ನಾನಿಲ್ಲಿ ಇದೇ ಫಸ್ಟ್ ಹಾಕ್ತಾ ಇರೋದು ಕಜ್ಜಾಯ ಬಂದುಬಿಟ್ಟು. ಸೊ ಫಸ್ಟ್ ಕಜ್ಜಾಯದಿಂದ ಕೊನೆಯವರೆಗೂ ನಮಗೆ ಪರ್ಫೆಕ್ಟಾಗಿ ಬರುತ್ತೆ, ಒಂಚೂರು ಕೂಡ ಎಣ್ಣೆಯಲ್ಲಿ ಹರಡೋದಿಲ್ಲ. ಎಣ್ಣೆ ಕಾದಿದ್ದಾದಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಒಂದೇ ಉರಿನ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಸೊ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಈ ಥರ ಒಂದು ಹಾಕಿದ್ದಾದಮೇಲೆ ಅದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇರಿ. ಹಾಗೆ ನಮಗೆ ಚೆನ್ನಾಗಿ ಉಬ್ಬುತ್ತೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತಂದ್ಬಿಟ್ಟು. ಈಗ ಸೇಮ್ ಇನ್ನೊಂದು ಕೂಡ ಇದೇ ರೀತಿ ತಟ್ಬಿಟ್ಟು ನಾನು ಅದೇ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದೊಂದೇ ಮಾಡಬೇಕು, ಎರಡೆರಡೇ ಮಾಡಬೇಕು ಅಂತ ಏನಿಲ್ಲ. ಆ ಕಡಾಯಿನಲ್ಲಿ ಎಷ್ಟು ಹಿಡಿಸುತ್ತೋ ನೀವು ಅಷ್ಟು ಕಜ್ಜಾಯನ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ನಾವು ಇದನ್ನ ಎತ್ಕೊಂಡ್ಬಿಡ್ಬೋದು. ಈ ಥರ ಹೋಲ್ಸ್ ಬರುತ್ತಲ್ಲ, ಸೊ ಅದೆಲ್ಲ ಕಾಮನ್ ಕಜ್ಜಾಯದಲ್ಲಿ. ಸೊ ಬಂದರೂ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಒಂದೊಂದಕ್ಕೆ ಈ ಥರ ನಮಗೆ ಹೋಲ್ಸ್ ಅನ್ನೋದು ಬರುತ್ತೆ. ಈ ಥರ ನಾನಿಲ್ಲಿ ಎಣ್ಣೆನ ತೆಗಿತಾ ಇದ್ದೀನಿ. ನಿಮಗೆ ಎಣ್ಣೆ ಈ ಥರ ಒಬ್ಬೊಬ್ಬರು ಪ್ರೆಸ್ ಮಾಡೋದಿಲ್ಲ, ತೆಗಿಯೋದಿಲ್ಲ. ನಿಮಗೆ ಹಾಗೆ ಬೇಕು ಅಂತಂದರೆ ನೀವು ಹಾಗೆ ಆದರೂ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಲೈಟಾಗಿ ಪ್ರೆಸ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ ನಮಗೆ ಕಜ್ಜಾಯ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತಂದ್ಬಿಟ್ಟು. ಎಣ್ಣೆಯಲ್ಲಿ ಒಂಚೂರು ಕೂಡ ಹರಡಿಲ್ಲ ನಮಗೆ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಬೇಕಷ್ಟೇ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಿ. ಹಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಸಾಫ್ಟಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಮೇಲ್ಗಡೆ ಗರಿ ಒಳಗಡೆ ಸಾಫ್ಟ್ ಇಷ್ಟಪಡೋರು ಸ್ವಲ್ಪ ಕಮ್ಮಿ ಉರಿನಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಉಬ್ಬಿ ನಮಗೆ ಸೂಪರಾಗಿ ಬರುತ್ತೆ. ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇ. ನಾನು ತಗೊಂಡಿರೋ ಅಕ್ಕಿಗೆ ನನಗಿಲ್ಲಿ ಒಂದು 32 ಕಜ್ಜಾಯ ಆಗಿದೆ. ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. 550 ಗ್ರಾಮ್ ಆಗುವಷ್ಟು ಅಕ್ಕಿಗೆ 32 ಕಜ್ಜಾಯ ಆಗಿದೆ ಈ ಸೈಜಿಂದು. ನೋಡಿದ್ರಲ್ವಾ, ನೀವು ಸಹ ಈ ವಿಡಿಯೋನ ಫಾಲೋ ಮಾಡಿ ನಿಮ್ಮ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕಜ್ಜಾಯ ಎಲ್ಲ ಮಾಡಿದಾದಮೇಲೆ ಈ ಥರ ಒಂದು ಹೋಲ್ಸಿರೋ ಒಂದು ಸ್ಟ್ರೈನರ್ಗೆ ಹಾಕಿ ಒಂದು 5 hours 4 hours ಹಾಗೆ ಬಿಟ್ಟರೆ ನಮಗೆ ಚೆನ್ನಾಗಿ ಎಣ್ಣೆ ಎಲ್ಲನೂ ಕೆಳಗಡೆಗೆ ಎಳೆಯುತ್ತೆ. ಆಗ ನೀವು ಒಂದು ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 15ರಿಂದ 20 ದಿವಸವರೆಗೂ ಸ್ಟೋರ್ ಮಾಡಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಇನ್ನೂ ಏನಾದರೂ ಈ ರೆಸಿಪಿ ಮೇಲೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನೀವು ಕೇಳ್ಬೋದು, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ನೋಡಿದ್ರಲ್ವಾ, ಇದೇ ವಿಧಾನದಲ್ಲಿ ನೀವು ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.